ತುಮಕೂರು ಜಿಲ್ಲೆಯ ಚೇಳೂರು ಹೋಬಳಿಯ ಬಿದರೆ ಹಾಗೂ ಇರಕಸಂದ್ರ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಬಳಿಕ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಪಕ್ಷದ ಅಸಮಾಧಾನದಿಂದ ಕಾಂಗ್ರೆಸ್ ಬಿಡುವುದಾಗಿ ನಾವು ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ದಳದ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ಎಂಬುದು ಕೆಲವರ ವೈಯಕ್ತಿಕ ವಿಶ್ಲೇಷಣೆ ಮಾತ್ರ ಎಂದು ಹೇಳಿದ್ರು. ಎಲ್ಲಿ ಇರುತ್ತೇನೆ, ಎಲ್ಲಿ ಇರುವುದಿಲ್ಲ ಎಂಬುದು ತಮ್ಮ ವೈಯಕ್ತಿಕ ವಿಚಾರ. ಕಾರ್ಯಕರ್ತರು ಹಾಗೂ ಮತದಾರರ ಅಭಿಪ್ರಾಯಕ್ಕೆ ತಾವು ಗೌರವ ನೀಡುವುದಾಗಿ ತಿಳಿಸಿದ್ರು. ಜೆಡಿಎಸ್ನಲ್ಲಿ ತಮಗೆ ಯಾವುದೇ ಅನ್ಯಾಯವಾಗಿಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಇಲ್ಲ. ಈ ಅವಧಿಯಲ್ಲಿ ತಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸಿಕ್ಕಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿವೆ ಎಂದು ಹೇಳಿದ್ರು. ನನಗೆ ಅದ್ರಲ್ಲಿ ಅಸಮಾಧಾನ ಆಗಿಬಿಡ್ಲಿಲ್ಲ ಅಂತ ಹೇಳಿದೆ ಅಷ್ಟೇ. ಅದನ್ನ ತಗೊಂಡ್ಬಿಟ್ಟು ವಾಸು ದಳದ ಬಗ್ಗೆ ಸಾಫ್ಟ್ ಕಾರ್ನರ್ ಆಗವ್ರೆ, ದಳದ ಅವ್ರ ಮಾತಾಡವ್ರೆ, ಇವ್ರ ಮಾತಾಡ್ರೆ, ಅದಕ್ಕೆ ದೊಡ್ಡ ದೊಡ್ಡ ವಿಶ್ಲೇಷಣೆ, ಸುರೇಶ್ ಬಾಬುದು ವಿಶ್ಲೇಷಣೆ, ಎಲ್ಲಾರ್ದು ವಿಶ್ಲೇಷಣೆ. ನಾನು ಇರ್ತೀನೋ ಹೋಗ್ತೀನೋ ಅದು ನನಗೆ ಸೇರಿದ್ದು. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ನಾನೇನು ಡಿಸಿಷನ್ ತಗೋಬೇಕು ಅದು ನನ್ನ ಸ್ವಂತ ನಿರ್ಣಯ. ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಪಕ್ಷದ ಮುಖಂಡರು, ನನ್ನ ಜಿಲ್ಲೆ, ನನ್ನ ತಾಲೂಕಿನ ಮತದಾರ ಬಂಧುಗಳು ಹೆಂಗೆ ಹೇಳ್ತಾರೆ ಹಂಗೆ ಹೋಗ್ತೀನಿ ನಾನು. ಇನ್ನೊಬ್ಬರು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಮಾಡಿಬಿಟ್ಬಿಡ್ತೀರ ನೀವು. ನಾನು ಹೇಳಿದ್ದೇನು, ದಳದಾಗೂ ನಿಮಗೆ ಅನ್ಯಾಯ ಆಯಿತು, ಇಲ್ಲೂ ಅನ್ಯಾಯ ಆಯಿತು ಅಂತ ನೀವು ಪ್ರಸ್ತಾಪ ಮಾಡಿದಾಗ ಪತ್ರಕರ್ತರು, ನಾನು ದಳದಾಗ ಆಗಿರ್ತಕ್ಕಂಥದ್ದು ಅನ್ಯಾಯ, ನನಗೆ ದಳದಾಗ ಅನ್ಯಾಯ ಆಗಲಿಲ್ಲ, ವ್ಯಕ್ತಿಗತವಾಗಿ ನನ್ನದು ಅವ್ರದ್ದು ಭಿನ್ನಾಭಿಪ್ರಾಯ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ರೆ ನಾನು ದಳಕ್ಕೆ ಹೋಗ್ತೀನಿ ಅಂತಲೂ ಎಲ್ಲೂ ಹೇಳಿಲ್ಲ, ಕಾಂಗ್ರೆಸ್ ಬಿಡ್ತೀನಿ ಅಂತಲೂ ಹೇಳಿಲ್ಲ, ಕಾಂಗ್ರೆಸ್ ಮೇಲೆ ನನಗೆ ಅಸಮಾಧಾನ ಅಂತಲೂ ಹೇಳಿಲ್ಲ. ನೀವು ಹೆಂಗೆ ಬೇಕೋ ಹಂಗೆ ಮುಚ್ತಾ ಇದ್ದೀರ 4-5 ದಿವಸದ ಹಾಕ್ಕೊಂಡು. ಇದೇ ವೇಳೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಚಾರವಾಗಿ ಸಚಿವ ಬಾಲಕೃಷ್ಣ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶ್ರೀನಿವಾಸ್, ರೈತರ ಹಿತಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ನೀರು ಬಿಡಲು ಅವಕಾಶ ನೀಡೋದಿಲ್ಲ ಎಂದು ಹೇಳಿದ್ರು. ಆಡಳಿತ ಪಕ್ಷದ ಶಾಸಕನಾಗಿರುವ ಕಾರಣ ನೇರ ಹೋರಾಟಕ್ಕೆ ಇಳಿಯಲು ಸಾಧ್ಯವಿಲ್ಲ. ಆದರೆ ನೀರಿನ ವಿಚಾರದಲ್ಲಿ ಕ್ಷೇತ್ರದ ಹಿತ ಕಾಪಾಡುವುದು ತಮ್ಮ ಜವಾಬ್ದಾರಿ ಎಂದರು. ನಾವು ನೀರು ಬಿಡಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ನಾವು ನೀರು ಬಿಡಲ್ಲ, ಶತಾಯಗತೆ ನಾವು ತಗೊಂತೀವಿ, ನಾವು ಶತಾಯಗತೆ ಬಿಡಲ್ಲ. ಈಗ ಹೋರಾಟಕ್ಕೆ ಏನಾರು ತಾವು ಬರುವಂಥದ್ದು ನೋಡೋದು ಮುಂದಿನ ದಿನದಲ್ಲಿ ಕಾದು ನೋಡಿ ಏನೇನಾಗುತ್ತೆ ಅಂತ. ಇಲ್ಲ ಏನಾಗ್ಬೋದು ಅಂತ, ಯಾಕಂದ್ರೆ ನ್ಯಾಯಾಲಯದಲ್ಲಿ ಇರುವಂಥದ್ದು ತಾವ್ಯಾರು ಯಾವತ್ತಾರು ಬಂದು ಅದ್ರ ಬಗ್ಗೆ ಒಂದು ಹೇಳಿಕೆನೂ ಸರಿಯಾಗಿ ಕೊಡ್ತಾ ಇಲ್ಲ. ನಾನು ಬರ್ತೀನಿ ಬರಲ್ಲ ಅದ್ರ ಬಗ್ಗೆ. ಸರ್ಕಾರದಾಗಿರೋದ್ರಿಂದ ಹೋರಾಟ ಮಾಡೋಕ್ಕೆ, ಬೀದಿ ನಿಂತು ಹೋರಾಟ ಮಾಡೋಕ್ಕೆ ಆಗಲ್ಲ. ಅದರಿಂದ ನನ್ನ ಅಭಿಪ್ರಾಯ ಎಲ್ಲೆಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ. ನಾನೆಲ್ಲ ಸಂದರ್ಭದಲ್ಲೂ ನಾನು ವಿರೋಧ ಮಾಡ್ಕೊಂಡೇ ಹೋಗಿದ್ದೀನಿ. ಯಾರ್ಯಾರೋ ಈ ಡೋಂಗಿ ಹೋರಾಟಗಾರರು, ಹೇಮಾವತಿ ಹೋರಾಟಗಾರರು ಏನೇನೋ ಹೇಳ್ಕೊಂತಿರ್ತವೆ, ಅವಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾನು ಈ ತಾಲೂಕಿಗೆ ಕಾಲಿಟ್ಟಾಗ ಯಾವ ಕೆರೆಗೆ ನೀರು ಬತ್ತಿತ್ತು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಂತ, ಯಾವ್ಯಾವ ಊರಿಗೆ ಬತ್ತಿತ್ತು ಅನ್ನೋದು ತಿಳ್ಕೊಂಡು, ಎಲ್ಲೆಲ್ಲಿ ಕೆರೆಗೆ ಚಾನಲ್ ಮಾಡಿಸಿದ್ದೀವಿ, ಯಾವ್ಯಾವ ಕೆರೆ ತೂಬ್ ಎಲ್ಲೆಲ್ಲೈತೆ, ಎಷ್ಟು ಇಲ್ಲಿ ತೂಬುಗಳು ಬರ್ತವೆ, ಆ ತೂಬಿನ ಕೀ ಇಟ್ಕೊಂಡು ಇದನ್ನ ಎತ್ತದು ಇಟ್ಕೊಂಡು ಇದು ಚಾನಲ್ ಮೇಲೆ ಮಲಿಕೊಂಡು ನೀರು ಬಿಡಿಸಿದ್ದೀವಿ. ಎಲ್ಲಿ ಯಾವ ಊರಿಗೆ ಬರ್ತಿತ್ತು ನಾನು ಮನೇಲೆ ಆದಾಗ. ಅವ್ರಿಗೆ ಏನು ಗೊತ್ತಿಲ್ಲದರು ಸುಮ್ಮನೆ ನೀವು ಸಿಗ್ತೀರಾ ಅಂತ ಹೇಳ್ಬಿಟ್ಟು ಏಮಾಗ್ಬಿಟ್ಟು ಹೋರಾಟಗಾರ ಅಂತ ಹೇಳ್ಬಿಟ್ಟು ತಿರುಗಾಡಿದ್ರೆ ಹೋರಾಟ ಮಾಡ್ದಂಗಲ್ಲ, ನೀರು ಬಿಟ್ಟಂಗಲ್ಲ. ಗುಬ್ಬಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಈಗಾಗಲೇ ಹಲವು ಕ್ರಮವನ್ನ ಕೈಗೊಂಡಿದ್ದೇನೆ ಎಂದು ತಿಳಿಸಿದ ಶಾಸಕ, ಬೋರ್ವೆಲ್ಗಳ ಸಿದ್ಧತೆ, ಕೆರೆಗಳಿಗೆ ನೀರು ಹರಿಸುವುದು ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಪ್ರತಿದಿನ ಅಧಿಕಾರಿಗಳಿಂದ ನೀರಿನ ಸ್ಥಿತಿಗತಿ ಮಾಹಿತಿ ಪಡೆಯುತ್ತಿರುವುದಾಗಿ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಯತೀಶ್, ಶಿವಾಜಿರಾವ್, ಬಿದರೆ ಪ್ರಕಾಶ್, ಮೈಲಾರಯ್ಯ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ.